ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಮಾಲ್ಡೀವ್ಸ್ ಅನ್ನೋ ದೇಶನ ಅದರ ಅಧ್ಯಕ್ಷ ಮೊಯ್ಜುನ ನೋಡಿ ಅದು ಎಲ್ಲಿಂದ ನಗಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ವಿಷಯ ಏನು ಅಂದ್ರೆ, ಮಾಲ್ಡೀವ್ಸ್ಗೆ ಚೈನಾ ಸಹಾಯದ ರೂಪದಲ್ಲಿ 1,500 ಟನ್ ಅಷ್ಟು ನೀರನ್ನ ಟಿಬೆಟ್ ನಿಂದ ಕಳುಹಿಸಿಕೊಟ್ಟಿದೆ. ಮೊನ್ನೆ ಟಿಬೆಟ್ ನ ಅಧ್ಯಕ್ಷ ಯಾನ್ ಜುನ್ಹಾಯ್ ಮಾಲ್ಡೀವ್ಸ್ಗೆ ಭೇಟಿ ಕೊಟ್ಟಿದ್ದ ಸಂದರ್ಭದಲ್ಲಿ ಮಾಲ್ಡೀವ್ಸ್ ನ ಅಧ್ಯಕ್ಷ ಮೊಯ್ಜು ಜೊತೆ ಮಾಡಿಕೊಂಡು ಒಪ್ಪಂದದ ಪ್ರಕಾರ ಟಿಬೆಟ್ ನ ಶುದ್ಧ ಕುಡಿಯುವ ನೀರನ್ನ ಹೊತ್ತ ಹಡಗು ಚೈನಾದಿಂದ ಮಾಲ್ಡೀವ್ಸ್ಗೆ ಬಂದಿದೆ. ಎಲ್ಲಿಯ ಮಾಲ್ಡೀವ್ಸ್, ಎಲ್ಲಿಯ ಟಿಬೆಟ್? ಕುಡಿಯೋದಕ್ಕೆ ನೀರು ಬೇಕು ಅಂದ್ರೆ ತೀರಾ ಟಿಬೆಟ್ ನಿಂದ ತರಿಸ್ಕೋಬೇಕಿತ್ತ ಅಂತ ನಿಮ್ಗೆ ಅನ್ನಿಸ್ತಾ ಇರಬಹುದು. ಹಾಗಾದ್ರೆ ಮಾಲ್ಡೀವ್ಸ್ ತೀರಾ ಕುಡಿಯುವ ನೀರನ್ನು ಕೂಡ ಯಾಕೆ ಆಮದು ಮಾಡ್ಕೊಳ್ತಾ ಇದೆ? ಅದು ಚೈನಾದಿಂದಲೇ ಯಾಕೆ? ಪಕ್ಕದಲ್ಲಿರೋ ಭಾರತದ ಸಹಾಯವನ್ನು ಅವರು ಯಾಕೆ ಕೇಳ್ತಾ ಇಲ್ಲ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮಾಲ್ಡೀವ್ಸ್ ಹಿಂದೂ ಮಹಾಸಾಗರದಲ್ಲಿನ ಚಿಕ್ಕ ದ್ವೀಪ ರಾಷ್ಟ್ರ. ಸುಮಾರು 1,192 ದ್ವೀಪಗಳನ್ನು ಹೊಂದಿರುವ, ಅದರಲ್ಲಿ 187 ಜನವಸತಿಯನ್ನು ಹೊಂದಿದ ದ್ವೀಪಗಳಿರುವ ಮಾಲ್ಡೀವ್ಸ್ ಸಾಕಷ್ಟು ಸಮಸ್ಯೆಗಳಿಂದ ನರಳುತ್ತಾ ಇದೆ. ಆ ಪೈಕಿ ಒಂದು ಕುಡಿಯುವ ನೀರಿನ ಸಮಸ್ಯೆ. ಗೆಳೆಯರೆ, ಇದು ಬರೀ ಮಾಲ್ಡೀವ್ಸ್ನ ಸಮಸ್ಯೆ ಮಾತ್ರ ಅಲ್ಲ, ಇನ್ನು ಕೆಲ ದಿನಗಳಲ್ಲಿ ಇಡೀ ಜಗತ್ತೇ ಎದುರಿಸಬೇಕಾಗ್ತಾ ಇರೋ ಸಮಸ್ಯೆ ಇದು. ನಿಮಗೆ ಹೇಳ್ತೀನಿ ಕೇಳಿ, ಇನ್ನು ಕೆಲ ವರ್ಷಗಳಲ್ಲಿ ಯಾರು ನೀರಿನ ಮೇಲೆ ಆಧಿಪತ್ಯವನ್ನು ಸ್ಥಾಪಿಸ್ತಾರೋ ಅವರು ಈ ಜಗತ್ತಿನ ಶ್ರೀಮಂತರು ಅನ್ನಿಸ್ಕೊಳ್ತಾರೆ. ಇನ್ನು ಕೆಲ ವರ್ಷಗಳಲ್ಲಿ ಇಡೀ ಜಗತ್ತು ನೀರಿನ ಅಭಾವಕ್ಕೆ, ಅದರಲ್ಲೂ ಶುದ್ಧ ಕುಡಿಯುವ ನೀರಿನ ಅಭಾವಕ್ಕೆ ತುತ್ತಾಗುತ್ತೆ. ನಿಮಗೆ ಪೆಟ್ರೋಲ್ ಬೇಕಾದರೂ ಸಿಕ್ಬಿಡುತ್ತೇನೋ, ಆದ್ರೆ ಶುದ್ಧ ಕುಡಿಯುವ ನೀರು ಸಿಗೋದು ಕಷ್ಟ ಆಗುತ್ತೆ. ನಿಮಗೆ ಗೊತ್ತಿದೆಯೋ ಇಲ್ವೋ, ಯುರೋಪಿಯನ್ ದೇಶಗಳಲ್ಲಿ 500 ml ಕೋಕ್ ಬೆಲೆಗಿಂತ 500 ml ನೀರಿನ ಬೆಲೆ ಜಾಸ್ತಿ. ಇಟಲಿಯಲ್ಲಿ 500 ml ಕೋಕ್ ನಿಮಗೆ 70 ಸೆಂಟ್ಸ್ಗೆ ಸಿಗುತ್ತೆ. ಆದ್ರೆ ಅದೇ 500 ml ಶುದ್ಧ ಕುಡಿಯುವ ನೀರಿನ ಬಾಟಲ್ನ ಬೆಲೆ €2. 1 ಲೀಟರ್ ಕೋಕ್ ತಯಾರು ಮಾಡೋದಕ್ಕೆ 5-6 ಲೀಟರ್ ನೀರನ್ನು ಬಳಸ್ತಾರೆ. ಆದರೂ ಕೋಕ್ ಬೆಲೆ ಕಡಿಮೆ, ಶುದ್ಧ ಕುಡಿಯುವ ನೀರು ಅಂದ್ರೆ ಮಿನರಲ್ ವಾಟರ್ನ ಬೆಲೆ ಹೆಚ್ಚು. ಇದು ಮುಂದಿನ ದಿನಗಳಲ್ಲುಂಟಾಗಬಹುದಾದ ನೀರಿನ ಅಭಾವದ ಬಗ್ಗೆ ನಮಗೊಂದು ಎಚ್ಚರಿಕೆಯ ಪಾಠ ಕೂಡ. ಇನ್ನು ಮುಂದೆ ಯಾವೆಲ್ಲ ನೀರಿನ ಮೇಲೆ ಹೂಡಿಕೆ ಮಾಡಿರೋ ಕಂಪನಿಗಳಿವೆ, ಮಿನರಲ್ ವಾಟರ್ ಮಾರಾಟ ಮಾಡೋ ಕಂಪನಿಗಳು, ಅವುಗಳ ಷೇರು ಬೆಲೆ ಕೂಡ ಯಾವ ಮಟ್ಟಕ್ಕೆ ಏರಿಕೆ ಆಗುತ್ತೆ ಅನ್ನೋದನ್ನ ನೋಡ್ತಾ ಇರಿ. ನೀರು ಸ್ವಾಮಿ, ಜಗತ್ತಿನ ಅತ್ಯಮೂಲ್ಯ ವಸ್ತುವಾಗ್ತಾ ಇರುವುದು ಶುದ್ಧ ಕುಡಿಯುವ ನೀರು. ಇಲ್ಲಿ ಇಡೀ ಜಗತ್ತು ನೀರಿನ ಸಮಸ್ಯೆಯನ್ನ ಎದುರು ನೋಡ್ತಾ ಇದ್ರೆ, ಮಾಲ್ಡೀವ್ಸ್ ನಂತಹ ದ್ವೀಪ ರಾಷ್ಟ್ರಗಳು ಈಗಾಗಲೇ ನೀರಿನ ಹಾಹಾಕಾರಕ್ಕೆ ತುತ್ತಾಗಿವೆ. ಗೆಳೆಯರೆ, ಮಾಲ್ಡೀವ್ಸ್ ಅಲ್ಲಿ 1,192 ದ್ವೀಪಗಳಿವೆ. ಆ ಪೈಕಿ 187 ದ್ವೀಪಗಳಲ್ಲಿ ಜನವಸತಿ ಇದೆ. ಮರಳು ದಿಬ್ಬಗಳಿಂದ ಕೂಡಿದ ಆ ಪುಟ್ಟ ಪುಟ್ಟ ದ್ವೀಪಗಳಲ್ಲಿ ಅಂತರ್ಜಲ ಕಡಿಮೆಯಾಗಿದೆ. ಅಲ್ಲಿಂದ ನೀರು ಹೊರತೆಗೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಅವರು ಸಮುದ್ರದ ನೀರನ್ನು ಶುದ್ಧೀಕರಿಸುವ ಘಟಕಗಳ ಮೇಲೆ ಕುಡಿಯುವ ನೀರಿಗಾಗಿ ಆಧಾರ ಪಡ್ತಾ ಇದ್ದಾರೆ. ಮಾಲ್ಡೀವ್ಸ್ ತನ್ನ ನೀರಿನ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದಕ್ಕೆ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆಯ ಸಹಾಯ ನಿಧಿಯಿಂದ ಸಮಗ್ರ ನೀರು ನಿರ್ವಹಣಾ ಯೋಜನೆಯ ಹಣವನ್ನು ಬಳಸಿಕೊಂಡು ನೀರಿನ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದಕ್ಕೆ ನೀರು ಶುದ್ಧೀಕರಣ ಘಟಕಗಳ ಸ್ಥಾಪನೆಗೆ ಪ್ರಯತ್ನ ಪಡ್ತಾದರೂ ಅದು ಯಶಸ್ಸನ್ನು ಪಡ್ಕೊಳ್ಳಿಲ್ಲ. ಹೀಗಾಗಿ ಅಲ್ಲಿ ಇವತ್ತಿಗೂ ನೀರಿನ ಸಮಸ್ಯೆ ಅನ್ನೋದು ತೀವ್ರವಾಗಿ ಕಾಡ್ತಾ ಇದೆ. ಮೊನ್ನೆ ಕೂಡ ಅಲ್ಲಿನ ಪರಿಸರ ಸಚಿವ ಮಾಲ್ಡೀವ್ಸ್ ಇನ್ನು ಮುಂದಿನ ದಿನಗಳಲ್ಲಿ ತೀವ್ರವಾದ ನೀರಿನ ಸಮಸ್ಯೆಗೆ ತುತ್ತಾಗುತ್ತೆ ಅನ್ನೋ ಮಾತನ್ನು ಹೇಳಿದರು. ಇನ್ನು ಅಲ್ಲಿ ಸ್ಥಾಪನೆ ಮಾಡಲಾಗಿರುವ ಸಮುದ್ರ ನೀರಿನ ಶುದ್ಧೀಕರಣ ಘಟಕಗಳ ನೀರು ತುಂಬಾನೇ ಕಾಸ್ಟ್ಲಿ ಆಗುತ್ತೆ. ಪೆಟ್ರೋಲಿಗಿಂತ ಕಾಸ್ಟ್ಲಿ ನೀರನ್ನು ಕುಡಿಯೋದಕ್ಕೆ ಮಾಲ್ಡೀವ್ಸ್ ಏನು ಸೌದಿ ಅರೇಬಿಯಾ ಅಥವಾ UAE ಅಲ್ವಲ್ಲ. ಅವರಿಗಾದ್ರೆ ಪೆಟ್ರೋಲ್ನ ಹಣ ಬರುತ್ತೆ. ಹೀಗಾಗಿ ಸರ್ಕಾರ ಅಲ್ಲಿ ನೀರಿನ ವೆಚ್ಚವನ್ನು ಭರಿಸುತ್ತೆ. ಆದರೆ ಬರೀ ಮೀನು ಬಿಟ್ಟು ಬೇರೆಲ್ಲವನ್ನು ಆಮದು ಮಾಡಿಕೊಳ್ಳುವ ಮಾಲ್ಡೀವ್ಸ್ನಂಥ ದೇಶಗಳು ಅಷ್ಟೊಂದು ಹಣವನ್ನು ಎಲ್ಲಿಂದ ಹೊಂದಿಸೋದಕ್ಕೆ ಸಾಧ್ಯ? ಹೀಗಾಗಿ ಅವರಿಗೆ ನೀರು ಆಮದು ಮಾಡ್ಕೋಬೇಕು, ಅಥವಾ ಯಾರಾದರೂ ಮಾನವೀಯತೆಯ ಹಿನ್ನೆಲೆಯಲ್ಲಿ ನೀರಿನ ಸಹಾಯವನ್ನು ಮಾಡಬೇಕು. ಈಗ ಬೇಸಿಗೆ ಶುರುವಾಗಿದೆ, ಅಲ್ಲಿ ನೀರಿನ ಸಮಸ್ಯೆ ಕೂಡ ತಾರಕಕ್ಕೇರ್ತಾ ಇದೆ. ಹೀಗಾಗಿ ಮಾಲ್ಡೀವ್ಸ್ ನೀರಿಗಾಗಿ ಚೈನಾದ ಕಡೆ ಮುಖ ಮಾಡಿದೆ. ಇನ್ನು ಚೈನಾ, ಅವರು ಏನು ಬೇಕಾದರೂ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದೊಂದು ಅಪ್ಪಟ ವ್ಯಾಪಾರಿ ದೇಶ. ಇನ್ನೀಗ ಚೈನಾ 5 ವರ್ಷಗಳ ನಂತರ ಮತ್ತೆ ಮಾಲ್ಡೀವ್ಸ್ಗೆ ಕಾಲಿಡ್ತಾ ಇದೆ. ಇನ್ನಲ್ಲಿ ಚೈನಾದ ಕೈಗೊಂಬೆಯಂಥ ಅಧ್ಯಕ್ಷ ಬಂದು ಕೂತಿದ್ದಾನೆ. ಮಾಲ್ಡೀವ್ಸ್ ಮೇಲೆ ಹಿಡಿತವನ್ನ ಸಾಧಿಸುವ ಮೂಲಕ ಹಿಂದೂ ಮಹಾಸಾಗರದಲ್ಲಿ ತನ್ನ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬೇಕು ಅಂತ ಬಯಸುವ ಚೈನಾ ಅಲ್ಲಿನ ಹೊಸ ಸರ್ಕಾರದ ಜೊತೆ ಮೊನ್ನೆ ತಾನೇ ರಕ್ಷಣಾ ಒಪ್ಪಂದವನ್ನು ಮಾಡಿಕೊಂಡಿದೆ. ಅಲ್ಲಿನ ಸೇನೆಗೆ ತರಬೇತಿಯನ್ನು ಇನ್ನು ಮುಂದೆ ಚೈನಾನೇ ಕೊಡುತ್ತೆ. ಹಾಗೆ ಭಯಾನಕವಲ್ಲದ ಆಯುಧಗಳನ್ನ ಮಾಲ್ಡೀವ್ಸ್ಗೆ ಕೊಡೋ ಒಪ್ಪಂದಕ್ಕೆ ಕೂಡ ಚೈನಾ ಸಹಿ
ಹಾಕಿದೆ. ಚೈನಾದ ಸ್ಪೈಸ್ ಶಿಪ್ಗೆ ಮಾಲ್ಡೀವ್ಸ್ ಜಾಗ ಕೊಟ್ಟಿದೆ. ಮಾಲ್ಡೀವ್ಸ್ನ ಸಮಗ್ರ ಅಭಿವೃದ್ಧಿಗೆ ಎಲ್ಲ ಆಂಗಲ್ಗಳಲ್ಲೂ ನಾವು ಸಹಾಯ ಮಾಡ್ತೀವಿ ಅಂತ ಚೈನಾ ಮಾತು ಬೇರೆ ಕೊಟ್ಟಿದೆ. ಅದರ ಭಾಗವಾಗಿ ಈಗ ಮಾಲ್ಡೀವ್ಸ್ ನೀರಿನ ಸಮಸ್ಯೆಗೆ ಚೈನಾ ಸ್ಪಂದಿಸ್ತಾ ಇದೆ. ತನ್ನ ಟಿಬೆಟ್ನ ಗ್ಲೇಷಿಯರ್ಗಳ ಶುದ್ಧಾತಿ ಶುದ್ಧ ಹಾಗೂ ಮಿನರಲ್ ರಿಚ್ ನೀರನ್ನ ಸುಮಾರು 1,500 ಟನ್ನಷ್ಟು ಮಾಲ್ಡೀವ್ಸ್ಗೆ ಸರಬರಾಜು ಮಾಡಿದೆ. ಚೈನಾದ ನೀರನ್ನ ಹೊತ್ತ ಹಡಗು ಮಾಲ್ಡೀವ್ಸ್ಗೆ ಬಂದಿದೆ ಅಂತ ಅಲ್ಲಿನ ಮಾಧ್ಯಮಗಳು ವರದಿ ಮಾಡಿವೆ. ಗೆಳೆಯರೆ, 1,500 ಟನ್ ನೀರೇನಿದೆ ಇದು ಉಚಿತವಾಗಿ ಸಹಾಯದ ರೂಪದಲ್ಲಿ ಚೈನಾ ಮಾಲ್ಡೀವ್ಸ್ಗೆ ಕೊಡ್ತಾ ಇರೋ ನೀರು. ಇನ್ನು ಟಿಬೆಟ್ ಅನ್ನೋದು ಚೈನಾದ ನೀರಿನ ಮೂಲ. ಅಲ್ಲಿ ಸಾಕಷ್ಟು ಶುದ್ಧ ನೀರನ್ನ ಮಾರಾಟ ಮಾಡುವ ಕಂಪನಿಗಳಿವೆ. ಅಲ್ಲಿನ ಪ್ರೀಮಿಯಂ ವಾಟರ್ ಸಾಕಷ್ಟು ದೇಶಗಳಿಗೆ ಎಕ್ಸ್ಪೋರ್ಟ್ ಕೂಡ ಆಗುತ್ತೆ. ಈಗ ಸ್ಯಾಂಪಲ್ ನೀರನ್ನ ಚೈನಾ ಮಾಲ್ಡೀವ್ಸ್ಗೆ ಸಹಾಯದ ರೂಪದಲ್ಲಿ ಕೊಟ್ಟಿದೆ. ಇನ್ನು ಈ ನೀರು ತರಿಸ್ಕೊಂಡಿರೋದನ್ನ ನೋಡಿ ನಗು ಯಾಕೆ ಬರುತ್ತೆ ಅಂದ್ರೆ, ಗೆಳೆಯರೆ, ಕಳೆದ ಬಾರಿ ಅಂದ್ರೆ ಸರಿಯಾಗಿ 10 ವರ್ಷಗಳ ಹಿಂದೆ 2014ರಲ್ಲಿ ಕೂಡ ಮಾಲ್ಡೀವ್ಸ್ ಇದೇ ತರದ ಸಮಸ್ಯೆಗೆ ತುತ್ತಾಗಿತ್ತು. ಅವತ್ತು ಅಲ್ಲಿನ ನೀರು ಶುದ್ಧೀಕರಣ ಘಟಕದಲ್ಲಿ ಬೆಂಕಿಯ ಅವಘಡ ಉಂಟಾಯಿತು. ಇಡೀ ದ್ವೀಪಕ್ಕೆ ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆ ಸಂದರ್ಭದಲ್ಲಿ ಮಾಲ್ಡೀವ್ಸ್ ತಕ್ಷಣ ನೆನಪು ಮಾಡಿಕೊಂಡಿದ್ದು ಭಾರತವನ್ನ. ಭಾರತ ಮಾಲ್ಡೀವ್ಸ್ ನಡುವೆ ತುಂಬಾ ದೂರ ಏನಿಲ್ಲ. ಭಾರತದ ಕರಾವಳಿ ತೀರದಿಂದ ಸುಮಾರು 300 ನಾಟಿಕಲ್ ಮೈಲ್ಗಳಷ್ಟು ದೂರದಲ್ಲಿ ಮಾಲ್ಡೀವ್ಸ್ ಇದೆ. ಹೀಗಾಗಿ ಅವತ್ತು ಆ ದ್ವೀಪ ರಾಷ್ಟ್ರದ ಬೇಡಿಕೆಗೆ ಭಾರತ ಎಷ್ಟು ವೇಗವಾಗಿ ಸ್ಪಂದಿಸಿತ್ತು ಅಂದ್ರೆ, ಅವರು ನೀರು ಕೇಳಿದ 6-8 ಗಂಟೆಗಳ ಒಳಗಾಗಿ ಭಾರತ ವಿಮಾನದ ಮೂಲಕ ಸುಮಾರು 375 ಟನ್ ನೀರನ್ನ ಮಾಲೆಗೆ ಕಳುಹಿಸಿಕೊಡ್ತು. ಅದರ ಬೆನ್ನಲ್ಲೇ ನಮ್ಮ INS ದೀಪಕ್ ಮತ್ತು INS ಸುಕನ್ಯಾ ಅನ್ನೋ 2 ಹಡಗುಗಳು 2,000 ಟನ್ ಅಷ್ಟು ನೀರನ್ನ ತುಂಬಿಕೊಂಡು ಮಾಲ್ಡೀವ್ಸ್ ಕಡೆಗೆ ಹೋದವು. ಅವತ್ತು ಭಾರತ ಮಾಲ್ಡೀವ್ಸ್ ಜನರ ನೀರಿನ ಸಮಸ್ಯೆಯನ್ನ ಬಗೆಹರಿಸಿಕೊಟ್ಟಿತ್ತು. ಅದು ಕೂಡ ಉಪಕಾರದ ರೂಪದಲ್ಲಿ ಉಚಿತವಾಗಿ ಭಾರತ ಮಾಡಿದ್ದ ಸಹಾಯ. ಇದೊಂದೇ ಅಲ್ಲ, ಮಾಲ್ಡೀವ್ಸ್ ತನಗೆ ಏನು ಬೇಕಿದ್ರು ಮೊದಲು ಭಾರತದ ಕಡೆಗೆ ನೋಡ್ತಾ ಇತ್ತು. ಆದ್ರೆ ಈಗ ಹೊಸ ಅಧ್ಯಕ್ಷ, ಚೈನಾದ ಋಣವನ್ನ ತಲೆ ಮೇಲೆ ಹೊತ್ಕೊಂಡಿರುವ ಅಧ್ಯಕ್ಷ, ಚೈನಾದ ಮಾತು ಕೇಳಿಕೊಂಡೇ ಅಲ್ಲಿದ್ದ ಭಾರತೀಯ ಯೋಧರನ್ನ ವಾಪಸ್ಸು ಕರೆಸಿಕೊಳ್ಳಿ ಅಂತ ಪದೇ ಪದೇ ಭಾರತಕ್ಕೆ ದುಂಬಾಲು ಬಿದ್ದ ಅಧ್ಯಕ್ಷ, ಇಂಡಿಯಾ ಔಟ್ ಕ್ಯಾಂಪೇನ್ ಮೂಲಕವೇ ಅಧಿಕಾರಕ್ಕೆ ಬಂದ ಅಧ್ಯಕ್ಷ ಈ ಮುಯಿಜು. ಹೀಗಾಗಿ ಭಾರತದ ಸಹಾಯ ಕೇಳೋದಕ್ಕೆ ಆತನಿಗೂ ಮುಖ ಇಲ್ಲ. ಜೊತೆಗೆ ನಾವು ನಿಮಗೆ ಸಹಾಯ ಮಾಡ್ತೀವಿ, ಏನು ಬೇಕಾದ್ರೂ ಕೇಳಿ ಅಂತ ಚೈನಾ ಹೇಳಿದೆ. ಪುಗ್ಸೆಟ್ಟೆ ಬರೋದು ಯಾರು ಕೊಟ್ರೇನು, ಎಲ್ಲಿಂದ ಕೊಟ್ರೇನು, ಟಿಬೆಟ್ ನೀರೇ ಬಂದು ಬಿಡ್ಲಿ ಅಂದ್ಕೊಂಡಿರಬೇಕು ಮುಯಿಜು. ಹೀಗಾಗಿ ಮಾಲ್ಡೀವ್ಸ್ಗೆ ಚೈನಾದ ಹಡಗು 1,500 ಟನ್ನಷ್ಟು ಶುದ್ಧ ಕುಡಿಯುವ ನೀರನ್ನ ತಂದುಕೊಟ್ಟಿದೆ. ಗೆಳೆಯರೆ, ಇಲ್ಲಿಗೆ ಈ ಸಮಸ್ಯೆ ಮುಗಿಯುವಂಥದ್ದಲ್ಲ. ಬೇಸಿಗೆ ಇನ್ನು ಈಗ ಶುರುವಾಗಿದೆ ಅಷ್ಟೇ. ಮುಂದೆ ಮಾಲ್ಡೀವ್ಸ್ಗೆ ಮಾರಿ ಹಬ್ಬ ಕಾದಿದೆ. ಇನ್ನು ಚೈನಾ ಈ ಬಾರಿ ನೀರು ಸರಬರಾಜು ಮಾಡಿರೋದು ಕೂಡ ಅಲ್ಲಿನ ಚುನಾವಣೆಗಳನ್ನ ದೃಷ್ಟಿಯಲ್ಲಿಟ್ಟುಕೊಂಡೆ. ಮಾಲ್ಡೀವ್ಸ್ ಅನ್ನೋದು ಅಪ್ಪಟ ಸುನ್ನಿ ದೇಶ. ಅಲ್ಲಿ ರಂಜಾನ್ ಶುರುವಾಗಿದೆ. ಜೊತೆಗೆ ಮುಂದಿನ ತಿಂಗಳು ಅಂದ್ರೆ ಏಪ್ರಿಲ್ 21ನೇ ತಾರೀಕು ಅಲ್ಲಿ ಚುನಾವಣೆಗಳು ನಡೀಬೇಕು. ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಅಲ್ಲಿನ ಪಾರ್ಲಿಮೆಂಟಲ್ಲಿ ಅಧ್ಯಕ್ಷ ಮುಯಿಜುಗೆ ಬಹುಮತ ಇಲ್ಲ. ಈ ಹಿಂದಿನ ಅಧ್ಯಕ್ಷ ಇಬ್ರಾಹಿಂ ಸೋಲಿಯಾ ಪಕ್ಷದ ಸದಸ್ಯರಲ್ಲಿ ಹೆಚ್ಚಿದ್ದಾರೆ. ಈ ಬಾರಿಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಮುಯಿಜು ಪಕ್ಷಕ್ಕೆ ಬಹುಮತ ಬಾರದೇ ಇದ್ರೆ ಅಲ್ಲಿ ಮುಯಿಜು ವಿರುದ್ಧ ಪಾರ್ಲಿಮೆಂಟಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆಯಾಗುವ ಸಾಧ್ಯತೆ ಕೂಡ ಇರುತ್ತೆ. ಅದಾಗದೇ ಇದ್ರೂ ಕೂಡ ಮುಂದಿನ 5 ವರ್ಷಗಳ ಕಾಲ ಮಾಲ್ಡೀವ್ಸ್ ಆಡಳಿತ ಕೂಡ ಮುಯಿಜುಗೆ ಕಷ್ಟ ಆಗುತ್ತೆ. ಅಲ್ಲಿ ಯಾವುದೇ ಬಿಲ್ಲನ್ನು ಪಾಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಮುಯಿಜು ಪಕ್ಷ ಬಹುಮತವನ್ನು ಗಳಿಸಬೇಕು. ಅದಕ್ಕಾಗಿ ಅಲ್ಲೀಗ ಸರ್ಕಸ್ ನಡೀತಾ ಇದೆ. ಏಪ್ರಿಲ್ 21ರ ಚುನಾವಣೆ ಮಾಲ್ಡೀವ್ಸ್ನ ಅಧ್ಯಕ್ಷ ಮುಯಿಜುಗೊಂದು ಅಗ್ನಿ ಪರೀಕ್ಷೆ ಇದ್ದ ಹಾಗೆ. ಇದು ಗೆಳೆಯರೆ, ಮಾಲ್ಡೀವ್ಸ್ಗೆ ಚೈನಾದ ಟಿಬೆಟ್ನಿಂದ ಕುಡಿಯುವ ನೀರು ಸರಬರಾಜು ಆಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.